ದುಡ್ಡಲ್ಲಿಲ್ಲ ಕಣೋ, ಪುಸ್ತಕದಲ್ಲಿ. ಅವು ಪಾಪ ಎಲ್ಲೋ ಯಾರೋ ಕಾಂಟ್ರಾಕ್ಟರ್ ಹತ್ರ ಹೋಗಿ ಏನೋ ಮಾಡಿಕೊಂಡು ಕೊನೆಗೆ ಆ ಕಾಂಟ್ರಾಕ್ಟರ್ ಅವರಿಬ್ಬರೇ ಬೀದಿಲಿ ಕಿತ್ತಾಡೋ ಕಾಲ ಬಂದ್ಬಿಡ್ತದೆ. ನೋಡ್ತಾ ಇರಿ. ಒಂದು ನಿಮಿಷ, ಆ ಥರದ ಒಂದು ತೀರ್ಮಾನ ಇವ್ರು ಏನಾರು ಮಾಡಿದ್ರೆ ಇವ್ರಕ್ಕಿನ್ನ ಈ ದೇಶದಲ್ಲಿ ನಮ್ಮಲ್ಲಿ ಸಾಮಾನ್ಯ ಜನ ಇದ್ದಾರಲ್ಲ ಅವ್ರಿಗಿನ್ನ ಏನು ಇವರೇನಲ್ಲ. ಅದ್ರ ಒಂದು ಸತ್ಯ, ಈ ರೀತಿಯಾದ ಸೇಡಿನ ಭಾವನೆಯನ್ನು ಇಟ್ಕೊಂಡು ಇವರೇನಾದ್ರು ಮಾಡೋಕ್ಕೆ ಹೋದರೆ ಇವರು ಮಠಾಸಾಕ್ತಾರೆ, ಕಳೆದೋಗ್ತಾರೆ. ರೈಲ್ವೆ ಯೋಜನೆಗೆ ನಾನು 2 ಬಾರಿ ರಾಜ್ಯದ ಪ್ರಧಾನಮಂತ್ರಿಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ, ಕಂದಾಯ ಮಂತ್ರಿಗಳಿಗೆ ಬರೆದಿದ್ದೀನಿ, ನಿಮ್ಮ MP ಗೆ ಹೇಳಿದ್ದೀನಿ, ನಿಮ್ಮ ಮಾದೇವಪ್ಪನಿಗೆ ಹೇಳಿದ್ದೀನಿ, ಪುಟ್ರಂಗ್ ಎಲ್ಲರಿಗೂ ಹೇಳಿದ್ದೀನಿ. ಇವ್ರಿಗೆ ಯಾರಿಗೂ ನಾನು ಇಷ್ಟೇ ಹೇಳಿದೆ, ಯೋಜನೆ ಕೈಗೆತ್ಕೊಳ್ಳಿ ಅಂತ ಒಂದು ಕಾಗದ ಕೊಡಿ. ಹಿಂದೆ ಸನ್ಮಾನ್ಯ ಖರ್ಗೆ ಸಾಹೇಬರಿದ್ದಾಗ ಇದನ್ನು ಮಾಡಬೇಕು ಅಂತ ಮಾಡಿದ್ರು. ಅದಾದಮೇಲೆ ಫೀಸಿಬಿಲಿಟೀಸ್ ಇಲ್ಲ ಅಂದಮೇಲೆ ಅವರೇ ವೈಂಡ್ ಅಪ್ ಮಾಡಿಬಿಟ್ಟವ್ರೆ ಆ ಸರ್ಕಾರದಲ್ಲೇ. ಅದಕ್ಕೆ ನಾನೇನು ಮಾಡಿದೆ, ಅದು ಹೊಂಟೋಗಿದೆ, ಸತ್ತೋಗಿದೆ, ನಾನು ಮಾಡ್ತಾಯಿದ್ದೀನಿ, ದಯವಿಟ್ಟು ನೀವು ನನಗೆ ನಾವೇನು ಕಾಗದಕ್ಕೆ ಬರ್ತಿದ್ದೀವಿ ಅದಕ್ಕೆ ಉತ್ತರ ಕೊಡಿ, ಆ ಯೋಜನೆ ಕೈಗೆತ್ಕೊಳ್ಳಿ ಅಂತ ನೀವು ಅನುಮತಿ ಕೊಡಿ ಅಂದರೆ ತಾತ್ಕಾಲಿಕವಾಗಿ ಅದನ್ನು ಸ್ಥಗಿತಗೊಳಿಸಿ ಅಂತ ಅಂದ್ಬಿಟ್ಟು ಮತ್ತೆ ನಮಗೂ ಉತ್ತರ ಬಂದಿದೆ. ಅದನ್ನು ಬೇಕಾದ್ರೆ ನಿಮ್ಗೆ ಕಳಿಸ್ಕೊಡ್ತೀನಿ.